ಬಿಸಾಕಿ ಆಯ್ತಾನಲ್ಲಿ बिठा अशोक भाई पूरा भिरका दिया क्या माइक है अभी काटले ಬೇಕಾರೆ ಬೆಳಿಗ್ಗೆ ಬಂದ ತಕ್ಷಣ ಹೇಳಿದೀನಿ ಮಾರೆ ಆ ತಮಾಷೆ ಎಲ್ಲ ಬೆಳಗ್ಗೆನೇ ಹೊಡಿತಾ ಇತ್ತಂತೆ ಬೆಳಗ್ಗೆ ಹೊಡಿತಿತ್ತಲ್ಲ ಬೈ ದಯವಿಟ್ಟು ಗಮನಿಸಿಕೊಳ್ಳಿ. ಎರಡೂ ತಂಡದ ಕ್ಯಾಪ್ಟನ್ಗಳು ಒಂದು ಇನ್ನಿಂಗ್ಸ್ 12 ನಿಮಿಷಕ್ಕೆ ಸೀಮಿತಗೊಳಿಸ್ತಾ ಇದ್ದಾರೆ. 3 ಓವರ್ನ ಪಂದ್ಯಾಟ, ಯಾವುದೇ ರೀತಿ ಪವರ್ ಪ್ಲೇ ಇರೋದಿಲ್ಲ. 12 ನಿಮಿಷದ ಒಳಗಾಗಿ ಪ್ಲೇ ಬಾಯ್ಸ್ ತಂಡದ ಕ್ಯಾಪ್ಟನ್ ಇನ್ನಿಂಗ್ಸನ್ನು ಸಮಾಪ್ತಿಗೊಳಿಸಬೇಕಾಗಿದೆ. ಲಿಂಗಂನಹಳ್ಳಿ ತಂಡದ ಆರಂಭಿಕ ದಾಂಡಿಗರ ಒಳಪ್ರವೇಶನ ಕಂಡುಕೊಳ್ತಾ ಇದ್ದೇವೆ. ಒಂದಡ 10, ಮತ್ತೊಂದಡ ಕಿರಣ್ ಎಂಟ್ರಿಯನ್ನು ಪಡೀತಾ ಇದ್ದಾರೆ ಅಂಕಣದ ಒಳಭಾಗದಲ್ಲಿ. ಶ್ರೀ ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ 4ನೇ ವರ್ಷದ ದಿವಂಗತ ಪುನೀತ್ ರಾಜ್ಕುಮಾರ್ ರವರ ಒಂದು ಸವಿ ನೆನಪಿನಗೋಸ್ಕರವಾಗಿ ಒಂದು ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸ್ತಾ ಇದ್ದಾರೆ. ಸಂಜೀವಿನಿ ಕಪ್ಗಾಗಿ ರಾಜ್ಯದ ಪ್ರತಿಷ್ಠಿತ ತಂಡಗಳು ಈ ಒಂದು ಕ್ರೀಡಾ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇದ್ದಾವೆ. 3 ದಿನಗಳವರೆಗೆ CR7 ಅಫಿಷಿಯಲ್ಸ್ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಅಸ್ಗರ್ ಆಸಿಫ್ ಮಾಲೀಕದೊಂದು ಸಂಸ್ಥೆ CR7 ಅಫಿಷಿಯಲ್ಸ್ ಇವತ್ತು ನಾಳೆ ನಾಡಿದ್ದು 3 ದಿನಗಳವರೆಗೆ ನೇರ ಪ್ರಸಾರವನ್ನು ಬಿತ್ತರಿಸಲಿಕ್ಕಿದೆ. ಅಲಿರವರ ಒಂದು ಸಾರಥ್ಯ ಸಮ್ಮುಖದಲ್ಲಿ CR7 ಅಫಿಷಿಯಲ್ಸ್ ನೇರ ಪ್ರಸಾರನ ಬಿತ್ತರಿಸ್ತಾ ಇದೆ ಕೂಡ. ವಿಶ್ವಾಸ ಆರಂಭಿಕ ವರ್ಗಾಗಿ 10 ಸ್ಟ್ರೈಕರಲ್ಲಿ ಗೆಸೆಂದ ಚೆಂಡು ಡಾಟ್ ಬಾಲ್ನ ಸೇರ್ಪಡ. ಎರಡನೇ ಬಾರಿ ಮತ್ತೊಮ್ಮೆ ವಿಶ್ವಾಸ್ 10 ಗೆಸೆಂದ ಚೆಂಡು ಸ್ಲೋವರ್ ಡೆಲಿವರಿ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡ. ಕಳೆದ ಪಂದ್ಯಾಟದಲ್ಲಿ ಮಿಡ್ ವಿಕೆಟ್ ನಡುವ ಬಿರುಸಿನ ಸಿಕ್ಸರ್ ಅನ್ನ 10 ದಾಖಲಿಸಿದ್ರು. ಸುಂದರತೆಯ ಚೆಂಡು ರಾಜ್ಯ ಕಂಡಂತ ಮತ್ತೋರ್ವ ಅನುಭವಿ ಎಸೆತಗಾರ ವಿಶ್ವಾಸ್ ತನ್ನಲ್ಲಿರ್ತಕ್ಕಂಥ ಅನುಭವವನ್ನು ಧಾರೆ ಎರಿತಾ ಇದ್ದಾರೆ ಪ್ಲೇ ಬಾಯ್ಸ್ ತಂಡದ ಪರವಾಗಿ. ಮತ್ತೊಮ್ಮೆ ವಿಶ್ವಾಸ್ 10 ಹುದ್ದರಿ ಆರಿಸಿಕೊಂಡು ಬೇಯಿಸುವ ಪ್ರಯತ್ನ ಔಟ್ ಸೈಡ್ ಆಫ್ ಸಿಗ್ನದ ಕ್ರಮಿಸ್ತಾ ಇತ್ತು. ವೈಡ್ ಬಾಲ್ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಮತ್ತೊಮ್ಮೆ ವಿಶ್ವಾಸ್ ಕಟ್ ಮಾಡುವ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. 10 ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಡೀಪ್ ಕವರ್ಸ್ ನಡುವೆ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಲಿಂಗಮನಹಳ್ಳಿ ತಂಡದ ಆರಂಭಿಕ ಕೊಂಡಿ ಕಳಚೆ ಬೀಳ್ತಾ ಇದೆ. 10 ಬ್ಯಾಕ್ ಟು ದ ಪೆವಿಲಿಯನ್. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಇನ್ಜಾಮ್ ಹೊಸ ದಾಂಡಿಗ. ಕಿರಣ್ ಇನ್ನೂ ಕೂಡ ನಾನ್ ಸ್ಟ್ರೈಕರ್ ಎಂಡಲ್ಲಿದ್ದಾರೆ. ಲಿಂಗಂನಹಳ್ಳಿ ತಂಡದ ಆಧಾರ ಸ್ತಂಭ ನಂಬುಗೆ ಆಟಗಾರ. ಬಹುಶಃ ಕಿರಣ್ 1 ಮ್ಯಾನ್ ಆರ್ಮಿ ರೀತಿಯಲ್ಲಿ ಪಂದ್ಯಾಟವನ್ನು ಆಡಿದ್ರೆ ನಿಸ್ಸಂಶಯವಾಗಿ ಲಿಂಗಂನಹಳ್ಳಿ ತಂಡಕ್ಕೆ ಪ್ಲಸ್ ಪಾಯಿಂಟ್ ಧನಾತ್ಮಕ ವಿಚಾರ ಇರ್ತದೆ. ಇನ್ಜಾಮ್ ಸ್ಟ್ರೈಕರ್ ಅಲ್ಲಿ ಬಳಸುತ್ತ ರೀತಿಯ ಹೊಡೆತ ಲಾಂಗ ನಡುವೆ ಒಂಚೋಟದ ಪೂರೈಕೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡ. ಮಿಡಾನ್ ನಡುವ ಮೋಸಿನ್ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ. ವೈಡ್ ಬಾಲ್ ಸೂಚನೆ 1+1 ಎರಡೋಟದ ಹೆಚ್ಚುವರಿ ಸೇರ್ಪಡ. ತಂಡದ ಒಟ್ಟು ಮೊತ್ತ 4. ಆರಂಭಿಕ ಓವರ್ನ ಅಂತಿಮ ಒಂದೆಸೆದ ಬಾಕಿ ಉಳಿತಾ ಇದೆ. ಈಗಾಗಲೇ 10 ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಕೊನೆ ಬಾರಿ ವಿಶ್ವಾಸ್ ಟು ಇನ್ಜಾಮ್.
ವಿಶ್ವಾಸ್ ಎಸೆದ ಅಂತಿಮ ಚೆಂಡು ರಿವರ್ಸ್ ವೇವ್ ದಾಖಲಿಸುವ ವಿಫಲ ಯತ್ನ ಡಾಟ್ ಬಾಲ್ನ ಸೇರ್ಪಡ. ಆರಂಭಿಕ ಓವರ್ ಮುಕ್ತಾದ ಬಳಿಕ 4 ಓಟವನ್ನು ದಾಖಲಿಸ್ತಾ ಇದೆ ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ 1 ವಿಕೆಟ್ ನಷ್ಟಕ್ಕೆ. ಪ್ರಮೋದ್ ಎಸ್ಕಾರ್ಕೆಯಲ್ಲಿ ಕಿರಣ್ಗೆ ಸಂತ ಚೆಂಡು ಬೀಸುವ ಪ್ರಯತ್ನ ಡಾಟ್ ಬಾಲ್ನ ಸೇರ್ಪಡ. ಎರಡನೇ ಬಾರಿ ಸುಂದರತೆ ಚೆಂಡು ಡಾಟ್ ಬಾಲ್ನ ಸೇರ್ಪಡ. ಮೂರನೇ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ರನ್ಔಟ್ನ ಅವಕಾಶ ಇತ್ತು. ರನ್ಔಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಮಂದಿ ನಾಯಕ ನಟರಿದ್ರು ಕೂಡ ಎಲ್ಲ ನಾಯಕ ನಟರನ್ನ ಮೀರಿಸುವ ರೀತಿಯಲ್ಲಿ ದಾನ ಧರ್ಮವನ್ನು ಮಾಡ್ತಾ ಇದ್ರು. ಕರ್ನಾಟಕ ರಾಜ್ಯದ ಹೆಸರಾಂತ ನಾಯಕ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಾಕಷ್ಟು ದಾನ ಧರ್ಮವನ್ನು ಮಾಡ್ತಾ ಇದ್ರು. ಬಡವರಿಗೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ರು. ಅಂತಹ ನಾಯಕ ನಟನನ್ನು ಕಳ್ಕೊಂಡಿರುವಂಥದ್ದು ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಬರ ಸಿಡಿಲಂತೆ ಬಡಿದಿತ್ತು. ಸದ್ಯ ಅವರ ಸವಿನ ನೆನಪಿನಗೋಸ್ಕರವಾಗಿ ಶ್ರೀ ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗ ಅವರ ಒಂದು ಸ್ಮರಣಾರ್ಥಕವಾಗಿ ಒಂದು ಕ್ರೀಡಾ ಟೂರ್ನಿಯನ್ನು ಹಮ್ಮಿಕೊಂಡಿದೆ. 4ನೇ ವರ್ಷದ ಒಂದು ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಸಂಜೀವಿನಿ ಕಪ್ಗಾಗಿ ರಾಜ್ಯ ಕಂಡಂಥ ಶ್ರೇಷ್ಠ ಸಂಸ್ಥೆಗಳು ಈ ಒಂದು ಕ್ರೀಡಾ ಟೂರ್ನಿಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ದಿನದ ಅಂತಿಮ ಪಂದ್ಯಾಟಗಳು ಇನ್ನೇನು 3-4 ಪಂದ್ಯಾಟಗಳು ಅಂತ್ಯವನ್ನು ಕಾಣಲಿಕ್ಕಿದೆ. 3 ದಿನಗಳವರೆಗೆ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಕಲರ್ವ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ರಂಗಮ ಸಾಗಿ ಬರಲಿಕ್ಕಿದೆ. ಔಟ್ ಎನ್ನುವ ಸೂಚನೆಯನ್ನು ರವಾನಿಸ್ತಾ ಇದ್ರು. ಕಿರಣ್ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಲಿಂಗಮನಹಳ್ಳಿ ತಂಡದ ಆಧಾರ ಸ್ತಂಭ ನಂಬುಗೆ ಆಟಗಾರ ಕಿರಣ್ ದುರಾದೃಷ್ಟಕರ ರೀತಿಯಲ್ಲಿ ರನ್ಔಟ್ ಮುಖ್ಯವಾಗಿ ಹುದ್ದರಿಯನ್ನು ಒಪ್ಪಿಸಿ ಪೆವಿಲಿಯನ್ ಹಾದಿ ಹಿಡಿತಾ ಇದ್ದಾರೆ. ಮತ್ತೋರ್ವ ದಾಂಡಿಗನ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾವೆ. ತಲಾ ನ್ಯೂ ಬ್ಯಾಟ್ಸ್ಮನ್ ಸ್ಟ್ರೈಕನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಮೋದ್ ಎಸ್ ಅಂತ ಚೆಂಡು ರಿವರ್ಸ್ ವೇವ್ ದಾಖಲಿಸುವ ವಿಫಲ ಯತ್ನ ಡಾಟ್ ಬಾಲ್ನ ಸೇರ್ಪಡ. ತಂಡದ ಒಟ್ಟು ಮೊತ್ತ 4, 2 ವಿಕೆಟ್ ನಷ್ಟಕ್ಕೆ. ನಾಲ್ಕನೇ ಬಾರಿ ತಲಾಗೆ ಸಂದ ಚೆಂಡು ಬಹಳ ಸುತ್ತಮರಿತ ಹೊಡೆತ ಡೀಪ್ ಸ್ಕೋರ್ ಲೈನ್ನತ್ತ ಕ್ರಮಿಸ್ತಾ ಇದೆ. 1 ಓಟ. 2ನೇ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದರೂ ಕೂಡ ಹಿಂಸಾ ಮುಖ್ಯವಾಗಿ ನಕಾರ. 1 ಓಟದ ಪೂರೈಕೆಯೊಂದಿಗೆ ತಂಡದ ಒಟ್ಟು ಮೊತ್ತ ಕೇವಲ 5ಕ್ಕೆ ತಲುಪ್ತಾ ಇದೆ. 2ನೇ ಓವರ್ನ ಅಂತಿಮ 2 ಎಸೆದ ಬಾಕಿ ಉಳ್ಕೊಳ್ತಾ ಇದೆ. 5ನೇ ಬಾರಿ ಪ್ರಮೋದ್ ಟು ಇನ್ಜಾಮ್. ಸ್ಟೆಪ್ ಮಾಡಿಕೊಂಡು ಬೇಯಿಸುವ ಪ್ರಯತ್ನ. ಮೌಸೇನ್ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ರು ಕೂಡ ಕ್ಯಾಚನ್ನು ಪಡ್ಕೊಳ್ಳೋ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಮಿಡ್ ಆಫ್ ನಡುವೆ 1 ಓಟದ ಪೂರೈಕೆ ಆಗ್ತಾ ಇದೆ. ಅಂತಿಮ 1 ಎಸೆದ ಬಾಕಿ ಉಳ್ಕೊಳ್ತಾ ಇದೆ 2ನೇ ಓವರ್ ಸಮಾಪ್ತಿಗಾಗಿ. ಮತ್ತೊಮ್ಮೆ ಪ್ರಮೋದ್ ಬಹಳ ಸುತ್ತಮ ರೀತಿಯ ಒಂದು ಹೊಡೆತ. ಲಾಂಗ್ ಆನ್ ನಡುವ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೊಂದು ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ತಲಾ ಬ್ಯಾಕ್ ಟು ದ ಪೆವಿಲಿಯನ್.
ನಮ್ಮ ಟೀಮ್ ಇದ್ರೆ ಆಡ್ಸ್ಬಿಡ್ತಿದ್ರಲ್ಲ ನಮ್ಮ ಟೀಮ್ ಇದ್ವಲ್ಲ ನಾವು ಇಂಜಮ್ ಬ್ಯಾಟ್ಸ್ಮನ್ ನಾನು ಚೆಕ್ ಕಳ್ತೀನಿ XYZ ಹಾಕು ಬೈ ತಲೆ ಕೆಡಿಸ್ಕೊಳ್ಳೋದು ನೆಕ್ಸ್ಟ್ ಮ್ಯಾಚ್ ಯಾರು ಹಾಕಂಗಿರೋ ಇಲ್ಲೇ ಬಿಟ್ಟಿದ್ದು ಬಿಟ್ಟಿದ್ದು ಒಳಗಡೆ ಕೈ ಎತ್ಬಿಟ್ಟು ಅಂತ ಹಿಂಗಂತ ಅದೇ ಹೇಳ್ತಿದ್ದೀನಿ ಎಷ್ಟು ಬಾಕ್ಸ್ ನೋಡು ಚೆಕ್ ಮಾಡು 3 ಬಾಕ್ಸ್ 3 ಬಾಕ್ಸ್ ಇಲ್ಲ ಒಂದು ಸಿಗಲ್ಲ ಈಗ 3 ಬಾಲ್ ಈ ಮ್ಯಾಚಿಗೆ 3 ಬಾಲ್ ಬಂದಿಲ್ಲ. ತಂಡದ ಒಟ್ಟು ಮೊತ್ತ 12 ಓಟಗಳು. ಸ್ಲೋವರ್ ಚೆಂಡು ಬೇಯಿಸುವಂಥದ್ದಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ ಇಂಜಾಮ್. ಡಾಟ್ ಬಾಲ್ನ ಸೇರ್ಪಡೆ, ಸ್ಲೋವರ್ ಡೆಲಿವರಿ. ಅಂತಿಮ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಮೋಯನ್ ಎಸ್ಕಾರ್ಕೆಲ್ಲಿ. ಪ್ಲೇ ಬಾಯ್ಸ್ ತಂಡದ ಎಕ್ಸ್ಪ್ರೆಸ್ ಬೌಲರ್ ಶರವೇಗದ ಎಸೆತಗಾರ ಮೋಯಿನ್ ಎಸ್ಕಾರ್ಕೆಲ್ಲಿ. ಬಹಳ ಸುತ್ತಮರಿತಿಯ ಒಂದು ಹೊಡೆತ, ಬ್ಯಾಕ್ ಟು ಬಾಲ್ ಆಟವನ್ನು ಆಡಿದ್ರು ಮೋಸೇನ. ಬಹಳ ಸುತ್ತಮರಿತಿಯ ಒಂದು ಕ್ಷೇತ್ರ ರಕ್ಷಣಾ, ಚುರುಕಾದ ಒಂದು ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ರು. ಯಾವ ರೀತಿ ಸೌತ್ ಆಫ್ರಿಕಾದ ಮಾಜಿ ಆಟಗಾರ ಜಾಂಟಿ ರೋಡ್ಸ್ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾರೆ ಮೈದಾನದ ಒಳಭಾಗದಲ್ಲಿ, ಅದೇ ರೀತಿಯಲ್ಲಿ ಚುರುಕಾಗಿ ಒಂದು ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸುವ ಮುಖ್ಯವಾಗಿ ಉದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮತ್ತೊಂದು ಉದ್ದರಿ ನೆಲಕ್ಕೆ ಉಳ್ತಾ ಇದೆ ಲಿಂಗಮನಹಳ್ಳಿ ತಂಡದ ಪರವಾಗಿ. ತಂಡದ ಒಟ್ಟು ಮೊತ್ತ 12. 3ನೇ ಓವರ್ನ ಅಂತಿಮ 3 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ, ಕುನ್ನಾಲ ಪರಿಸರದ ಮತ್ತೋರ್ವ ಆಟಗಾರ ನೂರ್ನ ಎಂಟ್ರಿ ಆಗ್ತಾ ಇದೆ. 4ನೇ ಬಾರಿ ಮೊಯಿನ್ ಟು ಖಾಲಿದ್. ಬಹಳ ಸುತ್ತಮರಿತಿಯ ಒಂದು ಸ್ಟಂಪೌಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಬಹಳ ಸುತ್ತಮರಿತಿಯ ಒಂದು ಗೂಟ ರಕ್ಷಣೆ, ಒಂದು ಚುರುಕಾದ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಮೋಯಿನ್. ಪ್ಲೇ ಬಾಯ್ಸ್ ತಂಡದ ಎಕ್ಸ್ಪ್ರೆಸ್ ಬೌಲರ್ ಕೆಲವೊಮ್ಮೆ ಶರವೇಗದಲ್ಲಿ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾರೆ, ಮತ್ತೊಮ್ಮೆ ಸ್ಲೋವರ್ ಡೆಲಿವರಿ. ಸಾಕಷ್ಟು ಗತಿ ಪರಿವರ್ತನೆ ಚೆಂಡನ್ನು ಕೂಡ ಮಾಡಬಲ್ಲಂತ ಎಕ್ಸ್ಪೀರಿಯನ್ಸ್ ಅನುಭವಿ ಬೌಲರ್ ಕೂಡ ಮೋಯಿನ್. ಸದ್ಯ ಈಗ ಅವರ ಖಾತೆಗೆ 1 ವಿಕೆಟ್ ಜಮಾವಣೆ ಆಗ್ತಾ ಇದೆ. 4 ಚೆಂಡುಗಳ ಮುಂದೆ ಕೇವಲ 6 ಓಟವನ್ನು ಬಿಟ್ಕೊಟ್ಟು 1 ಪ್ರಮುಖ ವಿಕೆಟನ್ನು ಮೊಯಿನ್ ಪಡ್ಕೊಳ್ತಾ ಇದ್ದಾರೆ ಕೂಡ. 5ನೇ ಬಾರಿ ಮೊಯಿನ್ ಟು ವಸೀಂ. ಅಲ್ಲಿ HK11 ಮತ್ತು ರಂಗ 11 ಎರಡೂ ತಂಡದ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, ಡೀಪ್ ಕವರ್ಸ್ ಅನ್ನತ್ತ ಚೆಂಡು ಕ್ರಮಿಸ್ತಾ ಇದೆ. ವಿಶ್ವಾಸ್ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸಿದ್ರು. 1 ಓಟದ ಪೂರೈಕೆ. ಈಗಾಗಲೇ HK11 ತಂಡದ ಕ್ಯಾಪ್ಟನ್ ಮೊಟ್ಟಿಗಿದ್ದಾರೆ. ರಂಗ 11 ತಂಡದ ಕ್ಯಾಪ್ಟನ್ ಶೀಘ್ರಗತಿಯಲ್ಲಿ ನಮ್ಮ ಪ್ರಮುಖ ವೇದಿಕೆ ಬಳಿ ಬರಬೇಕು ಟಾಸ್ ಕಾರ್ಯಕ್ರಮಕ್ಕಾಗಿ. ಮತ್ತೊಮ್ಮೆ ಮೋಯಿನ್ ಕೊನೆಯ ಬಾರಿ. ನೂರ್ಗೆ ಸಂದ ಚೆಂಡು ಬಹಳ ಸುತ್ತಮರಿದ ಒಂದು ಕ್ಯಾಚ್ ಅನ್ನ ನಂಬಲ ಸಾಧ್ಯ ರೀತಿಯಲ್ಲಿ 1 ಹ್ಯಾಂಡೆಡ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ತನ್ಮೂಲಕವಾಗಿ 100 ನಿರ್ಗಮನ. ಮೂರು ಓವರ್ ಮುಕ್ತಾಯದ ಬಳಿಕ 6 ವಿಕೆಟ್ ಆಘಾತವನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಮೊತ್ತ 13 ಓಟಗಳು. 14ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಪ್ಲೇ ಬಾಯ್ಸ್ ಚೇಸ್ ಮಾಡಬೇಕಾಗಿದೆ ಲಿಂಗಮನಹಳ್ಳಿ ವಿರುದ್ಧವಾಗಿ. ಈಗಾಗಲೇ ಸತತ 2 ಪಂದ್ಯಾಟದಲ್ಲಿ ಸೋಲನ್ನು ಕಂಡಿರುವಂತಹ ಲಿಂಗಮನಹಳ್ಳಿ 3ನೇ ಪಂದ್ಯಾಟ ಕೂಡ ಉಳಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸಬೇಕಾಗಿದೆ. ಬಹುಶಃ ಇದು ಕಷ್ಟ ಸಾಧ್ಯ. ರಾಜ್ಯದ ಪ್ರತಿಷ್ಠಿತ ಸಂಸ್ಥೆ ಪ್ಲೇ ಬಾಯ್ಸ್ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ ಲಿಂಗಮನಹಳ್ಳಿ. ತಂಡದ ಒಟ್ಟು ಮೊತ್ತ 13. 14ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ ಪ್ಲೇ ಬಾಯ್ಸ್.
ಮತ್ತೆ ಅಣ್ಣ ಬ್ಯಾಟ್ಸ್ಮನ್ ಹೆಸರೇನಣ್ಣ ಈ ಕಡೆ ಏನಣ್ಣ ಹೆಸರು ಅಣ್ಣ ಏನಂತಣ್ಣ ಬ್ರೋ ಅವ್ರ ಹೆಸರೇನು ಬ್ರೋ ವಿಶ್ವಾಸ್ ಬ್ಯಾಟಿಂಗು ಇಲ್ಲ ಈ ಕಡೆ ಮಗಿ ಮಗಿ ಬರ ನಾನ್ ಸ್ಟ್ರೈಕ್ ಮಗಿ ಬ್ಯಾಟಿಂಗ್ ವಿಶ್ವಾಸ್ ಆಡ್ಮಗಿ ಆರಾಮಾಗಿ ಆಡು ಟಾರ್ಗೆಟ್ 14ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ ಪ್ಲೇ ಬಾಯ್ಸ್ ಲಿಂಗಮನಹಳ್ಳಿ ವಿರುದ್ಧವಾಗಿ. ಸಕ್ಲಾನ್ಯಸಂದ ಚೆಂಡು ಮಿಡ್ ವಿಕೆಟ್ ನಡುವೆ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಆರೋಟದ ಸೇರ್ಪಡ. ಬಿರುಸಿನ ಸಿಕ್ಸರ್ನೊಂದಿಗೆ ಶುಭಾರಂಭವನ್ನು ಮಾಡ್ತಾ ಇದ್ದಾರೆ ಪ್ಲೇ ಬಾಯ್ಸ್ ತಂಡದ ಆರಂಭಿಕ ಸರದಿಯ ದಾಂಡಿಗ ಮಗಿ. ಎರಡನೇ ಬಾರಿ ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಕಟ್ ಮಾಡುವ ಪ್ರಯತ್ನ ಈ ಬಾರಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿ ಸೇರ್ಪಡ ವಿಶ್ವಾಸ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 7, ಜಯಕ್ಕಾಗಿ ಕೇವಲ 7 ಓಟಗಳು ಬರಬೇಕಾಗಿದೆ. ಬಹಳ ಸುತ್ತಮರೆತ ಒಂದು ರಿವರ್ಸ್ ಸ್ವೀಪ್ ಅನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡ. ತಂಡದ ಒಟ್ಟು ಮೊತ್ತ 11, ಜಯಕ್ಕಾಗಿ ಕೇವಲ 3 ಓಟಗಳು ಬರಬೇಕಾಗಿದೆ. ಕ್ಷಮಿಸಿ, ತಂಡದ ಒಟ್ಟು ಮೊತ್ತ 13, ಜಯಕ್ಕಾಗಿ 1 ಓಟ ಮಾತ್ರ ಬರಬೇಕಾಗಿದೆ. ಬಹಳ ಸುತ್ತಮರೆತ ಹೊಡೆತ ವೈಡ್ ಲಾಂಗ್ ಆನ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬಿಗ್ 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 ಸಿಕ್ಸರ್ ತನ್ಮೂಲಕವಾಗಿ ಪ್ಲೇ ಬಾಯ್ಸ್ ಪಂದ್ಯಾಟವನ್ನು ಜಯಿಸ್ತಾ ಇದೆ ಲಿಂಗಮನಹಳ್ಳಿ ವಿರುದ್ಧವಾಗಿ.